He's just a dog as Reagan. He is a bad boy with a needy heart. And even I know that's a small. But mama, I'm in love with a criminal. And this type of love isn't rational, physical. Mama, please don't cry, I'll be alright. All the reasons I just can't deny. Love that guy. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಶೇರ್ ಮಾಡದಿದ್ರೆ ತೊಂದರೆ ಇಲ್ಲ. ಸೊ ಇವತ್ತಿನ ವಿಡಿಯೋ ಸ್ಪೆಷಲ್ ಏನು ಅಂದರೆ ನನ್ನ ತಂಗಿಯ ಬರ್ತಡೇ. ಸೊ ಅವಳ ಬರ್ತಡೇನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ, ಏನು ಮಾಡಿದ್ವಿ, ಚಿಕ್ಕದಾಗಿ ಚೊಕ್ಕದಾಗಿ ಸೆಲೆಬ್ರೇಟ್ ಮಾಡಿದ್ರು. ತುಂಬ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಈಗ ನಾನು ಮನೆಗೆ ಹೋಗಿ ಅವಳನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಮ್ಮ ಜೊತೆ ಒಬ್ರು ಗೆಸ್ಟ್ ಆ್ಯಡ್ ಆನ್ ಆಗ್ತಿದ್ದಾರೆ. ಸೊ ಅವರನ್ನು ಈ ವಿಡಿಯೋದಲ್ಲೇ ತೋರಿಸ್ತೀನಿ. ಬರ್ತಾ ಇದ್ದಾರೆ. ಈಗ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ಬಂದು ನಿಂತ್ಕೊಂಡ್ವಿ ನಾವು. ಅವಳು ಬರ್ತಾ ಇದ್ದಾಳೆ. ನಮ್ಮ ಜೊತೆ ಹೋಗೋ ಸ್ಪೆಷಲ್ ಗೆಸ್ಟ್ ನಮ್ಮದು. ನಾವು ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ದೀವಿ ಇವರನ್ನು. ಅಫ್ಕೋರ್ಸ್ ನನ್ನ ಸನ್ನಿಧಿ ಫ್ರೆಂಡ್ ಅನ್ಲಿಕ್ಕೆ ಏನು ತೊಂದರೆ ಇಲ್ಲ. ಸೊ ಅವಳು ಸ್ವಲ್ಪ ಕ್ಯಾಮ್ರಾ ನೋಡಿ ರೆಕಾರ್ಡ್ ಮಾಡೋದು ಬೇಡ ಅಂದ್ಲು. ಫಸ್ಟ್ ಇಲ್ಲ, ನಾನು ರೆಕಾರ್ಡ್ ಮಾಡಿದೆ ಅಂದ್ಕೂಡಲೇ ಓಕೆ ತೊಂದರೆ ಇಲ್ಲ ಅಂದ್ಲು. ಇಲ್ಲ, ಅವಳು ಸ್ವಲ್ಪ ಶೈ ಪರ್ಸನ್ನು. ಈ ವಿಡಿಯೋದಲ್ಲಿ ಮುಂದೆ ಅವಳು ಬರ್ತಾ ಇರ್ತಾಳೆ. ಎಲ್ಲರೂ ಬರ್ತಿರ್ತೀವಿ ನಾವು. ಸೊ ಈಗ ಅಮ್ಮನ ದೇವಸ್ಥಾನದಲ್ಲಿದ್ದೀವಿ, ಅಂದರೆ ಶಿರ್ಸಿ ಅಮ್ಮನ ದೇವಸ್ಥಾನದಲ್ಲಿದ್ದೀವಿ. ಮೊನ್ನೆ ಅಷ್ಟು ಜಾತ್ರೆ ಮುಗೀತು. ಜಾತ್ರೆ ವ್ಲಾಗ್ ಕೂಡ ಹಾಕ್ತೀನಿ, ವೆಯ್ಟ್ ಮಾಡ್ತಾಯಿರಿ ಜಾತ್ರೆ ವ್ಲಾಗಿಗೆ. ಅದು ತುಂಬ ಲಾಂಗ್ ವ್ಲಾಗ್, ಅದು ಎಡಿಟಿಂಗಿಗೆ ಸ್ವಲ್ಪ ಟೈಮ್ ತಗೋತಾ ಇದೆ ಅಷ್ಟೇ. ಸೊ ಈಗ ಪ್ರಸಾದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಲೈನಲ್ಲಿ. ಸನ್ನಿಧಿಗೆ ಇವತ್ತು ಸೀರೆ ಉಡಿಸಿದ್ದೆ, ಬರ್ತಡೇ ಅಂತ. ಬರ್ತಡೇ ಗರ್ಲ್ ಸ್ಪೆಷಲ್ ಅಟೆನ್ಷನ್ನ ಸ್ಪಾಟ್ ಮಾಡಬೇಕಲ್ವ, ಅದಕ್ಕೋಸ್ಕರ ಅವಳಿಗೆ ಸೀರೆ ಉಡಿಸಿದ್ದೆ. ಸೀರೆ ಉಟ್ಕೊಂಡು ಬಂದಳು. ಸೊ ಇಬ್ಬರಿಗೂ ಹಾಯ್ ಮಾಡು ಅಂದರೆ ಇಬ್ಬರು ಫೋನಲ್ಲಿ ಬ್ಯುಸಿ ಇದ್ದಾರೆ. ನಾನು ವೀಡಿಯೋ ಮಾಡ್ತಿದ್ರೆ ನನ್ನ ಕಡೆ ಯಾರೂ ಲಕ್ಷ್ಯ ಕೊಡ್ತಾ ಇಲ್ಲ. ಈಗ ಇವಳು ಎದ್ಲು ಫೋಟೋಶೂಟಿಗೋಸ್ಕರ. ಫೋಟೋ ಹೊಡೆದೆ ನಾನು ಅವಳದು. ಯಾರ್ಯಾರು ಅವಳು ಫೋಟೋ ನೋಡ್ಬೇಕಂತಿರೋ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ ಅವಳ ಫೋಟೋಸ್ನ. ಆಮೇಲೆ ಇಲ್ಲಿ ಈಗ ಕೆಳಗೆ ಬಂದ್ವಿ. ಭೂತಪ್ಪನ ಕಟ್ಟೆ ದೇವಸ್ಥಾನಕ್ಕೆ ನಾನು ಹೋಗಿ ಬಂದೆ. ನನ್ನ ನಂತರ ಅವಳು ಹೋದರು. ಸೊ ಹೋಗಿ ದೇವ್ರ ಕೈ ಮುಕ್ಕೊಂಡು ಈಗ ಎದುರುಗಡೆ ದೇವಸ್ಥಾನಕ್ಕೆ ಹೋಗಬೇಕು. ಅಂದರೆ ಮಾರಿಕಮ್ಮ ದೇವಸ್ಥಾನ ಎಲ್ಲಿದೆ ಅಲ್ಲ, ಅದರ ಎದುರುಗಡೆ ಈಶ್ವರಂದು, ಗಣಪತಿದು, ಹನುಮಂತ ದೇವಸ್ಥಾನಗಳಿದ್ದಾವೆ. ಅಲ್ಲೂ ಹೋಗಿ ಬರ್ತೀವಿ ನಾವು. ಪ್ರತಿ ಸಲ ಹೋಗಿ ಬರ್ತೀವಿ. ಸೊ ಇದು ಈಶ್ವರನ ದೇವಸ್ಥಾನ ಆದಮೇಲೆ ಗಣಪತಿ ದೇವಸ್ಥಾನ ಸುತ್ತೊಡಿತಾ ಇದ್ದಾಳೆ. ಈಗ ಸ್ವಲ್ಪ ವಿಡಿಯೋ ಶೂಟ್ ಇದೆ, ವಿಡಿಯೋ ಮಾಡ್ಕೊಳ್ಳೋದಿದೆ, ನಾವು ರೀಲ್ಸ್ ಮಾಡೋದಿದೆ, ಫೋಟೋಸ್ ಹೊಡ್ಕೊಳ್ಳೋದಿದೆ. ಇಲ್ಲೇ ಅದು ಜಾಗ ಇರೋದು. ಮಾರಿಕಮ್ಮ ದೇವಸ್ಥಾನ ಇಲ್ಲಿದ್ದರೆ ಇಲ್ಲಿ ಎದುರಿಗೆ ಜಾಗ ಇದೆ ಅದು. ಈಗ ದೇವಸ್ಥಾನದಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀವಿ. ಯಾರೂ ಇಲ್ಲ ದೇವಸ್ಥಾನದಲ್ಲಿ. ಹೊರಗಡೆ ಎಷ್ಟು ಬಿಸಿಲಿದೆ ಅಂದರೆ ಹೇಳೋದಲ್ಲ. ಹೊರಗಡೆ ದೇವಸ್ಥಾನದಿಂದ ಹೊರಗೋಗ್ಲಿಕ್ಕೆ ಬೇಡ, ಅಷ್ಟು ಬಿಸಿಲಿದೆ. ದೇವಸ್ಥಾನದಲ್ಲಿ ಅಷ್ಟೇ ತಂಪಿದೆ. ಸೊ ಇದು ನಮ್ಮ ಶಿರ್ಸಿಯ ಈಶ್ವರ ದೇವಸ್ಥಾನ, ಫೇಮಸ್ ದೇವಸ್ಥಾನ ಶಿರ್ಸಿಲಿ. ಸ್ವಲ್ಪ ಎಲ್ಲರೂ ಹೋಗ್ತಾರೆ. ಮಾರಿಕಮ್ಮ ದೇವಸ್ಥಾನಕ್ಕೆ ಯಾರು ಬರ್ತಾರೆ ಅವರು ಖಂಡಿತ ಹೋಗ್ತಾರೆ. ಸೊ ಹೋಗಿ ಎಲ್ಲ ಊಟ ಎಲ್ಲ ಮುಗಿಸಿ ಬಂದ್ವಿ. ವಾಪಸ್ ಮನೆಗೆ ಬಂದಾಗಿದ್ದು. ನಂತರ ಸಂಜೆ 6 ಗಂಟೆಗೆ ಅವಳಿಗೆ ಅಂಥೇಳಿ ಕೇಕ್ ತರಿಸಿದ್ದೆ ನಾನು. ಸೊ ಕೇಕ್ ಕ್ಯಾಂಡ್ಲ್ ನೋಡಿ ಹೆದರ್ಕೋತಾ ಇದ್ದಾಳೆ. ಆದರೂ ನಾನು ಮುಂದೆ ಹೋಯ್ದೆ. ವಿಡಿಯೋದಲ್ಲಿ ಕಾಣ್ತಾ ಇಲ್ಲ ಅಂತ ಮುಂದೆ ಸರಿಸಿದೆ. ಮುಂದೆ ಹೋಗ್ತಿದ್ದಂಗೆ ಹಿಂದೆ ಹೋಗ್ತಾ ಇದ್ದಾಳೆ. ಅಪ್ಪ, ನಾನು, ತಮ್ಮ ಮತ್ತು ನಮ್ಮ ಫ್ರೆಂಡು ಸುಪ್ರಜಾ ಅವಳ ಹೆಸರು. ಹೌದು, ಆವಾಗ ಹೇಳೋದು ಮರ್ತೋಗಿದ್ದೆ. ಸೊ ಎಲ್ಲರೂ ಸೇರಿ ಕಟ್ ಮಾಡಿದ್ವಿ. ಹೇಳಿದ್ನಲ್ಲ, ಸಿಂಪಲ್ಲಾಗಿ, ಕ್ಯೂಟಾಗಿ, ಸ್ವೀಟಾಗಿ, ಸಿಂಪಲ್ಲಾಗಿ ಮಾಡ್ತೀವಿ ಅಂತ. ಹಾಗೆ ಮಾಡಿದ್ವಿ. ಇವಳು ಡಿಸೈನಾಗಿ ಕೇಕ್ ಕಟ್ ಮಾಡ್ತಾ ಇದ್ದಾಳೆ. ಅಫ್ಕೋರ್ಸ್ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಸನ್ನಿಧಿ, ಹ್ಯಾಪಿ ಬರ್ಡೇ ಟು ಯು. ಏ ಸಾಂಗ್ ತು ಬಂತಾ ಹೇ, ಈ ಹಾಡಂತೂ ಹೇಳಲೇಬೇಕಲ್ಲ. ಸೊ ನನ್ನ ತಮ್ಮ ಕೇಕ್ ತಿನ್ನಿಸ್ತಾ ಇದ್ದಾನೆ. ಮೊದಲನೇದು ಅವಳಿಗೆ ಇದು ಹಚ್ತೀನಿ ಅಂತ ಮುಂಚೆ ಹೇಳ್ದ ಅವನು. ಇದು ಹಾಳು ಮಾಡಬೇಡ ಅಂದೆ ಕಡೆಗೆ ಸುಮ್ಮನಾದ. ಅವಳು ನೋಡ್ತಾ ಇದ್ದಾಳೆ. ಅವಳ ಎಕ್ಸ್ಪ್ರೆಷನಲ್ಲೇ ಗೊತ್ತಾಗ್ತದೆ ಅವಳಿಗೆ ಹಿಡಿಸ್ಲಿಲ್ಲ ಅಂತ. ಆಮೇಲೆ ಫ್ರೆಂಡ್ ಬಂದಳು, ಸುಪ್ಪಿ ಯೂನಿಕಾರ್ನ್ ಗರ್ಲ್ ಬಂದಳು. ನಮ್ಮದು ಯೂನಿಕಾರ್ನ್ ಥರನೇ ಇದ್ದಾಳೆ ಅವಳು ವೀಡಿಯೋ ನೋಡ್ರೆ ಬೈತಾಳೆ ನನಗೆ. ಅವಳು ತಿನ್ನಿಸ್ತಾ ಇದ್ದಾಳೆ. ಇಬ್ಬರಿಗೂ ಫೋಟೋ ಪೋಸ್. ಇವ್ರ ಫೋಟೋಸ್ ತುಂಬ ಚೆನ್ನಾಗಿ ಬಂದಿದೆ. ಇಬ್ರದ್ದು ಫೋಟೋಸ್ ಕ್ಯೂಟಾಗಿ ಬಂದಿದೆ. ಅವ್ರ ಫೋಟೋಸ್ ನೋಡಬೇಕು ಅಂದರೆ ಅಗೇನ್ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ನಲ್ಲಿ ಸಿಗ್ತದೆ. ಅವಳದಾದಮೇಲೆ ಅವಳು ಹೋದ್ಲು ತಿನ್ನಿಸಿ. ನಂತರ ಅಪ್ಪ ಎಂಟ್ರಾದರು. ಅಪ್ಪ ವೀಡಿಯೋಗೆ ಎಂಟ್ರಾದರು. ನಮ್ಮ ಅಪ್ಪ ಅಂತ ಗೊತ್ತೇ ಇರುತ್ತೆ ಅಫ್ಕೋರ್ಸ್. ನಾನು ವೀಡಿಯೋ ಹಾಕಿದ್ದೀನಿ, ಅಪ್ಪ ಹಾಡು ಹೇಳಿರೋದು. ಅಪ್ಪ ಎಲ್ಲ ಅವಳ ಹತ್ರ ಏನೋ ಮಾತಾಡ್ತಾ ಇದ್ದಾರೆ. ನಾನು ಸೌಂಡ್ ಕಟ್ ಮಾಡಿದೆ ಇದ್ರದ್ದು. ಸೊ ನಾನು ಮಾತಾಡೋಕ್ಕೋಸ್ಕರ ಎಲ್ಲ ಕಟ್ ಮಾಡಿ. ಅಪ್ಪ ಇದ್ದರೆ ತುಂಬ ಫನ್ನು.
ಏನೇನೋ ಮಾತಾಡ್ತಾ ಇರ್ತಾರೆ ನಮ್ಗೆ ನಗಿಸ್ಲಿಕ್ಕೋಸ್ಕರ. ಸೊ ಈಗ ಅಪ್ಪ ಕೇಕ್ ತಿನ್ನಿಸಿದ್ರು ಅವಳಿಗೆ. ಕೆನ್ನೆಗೆ ಸ್ವಲ್ಪ ಹೊತ್ತಿಗೆ ಈಗ ಹಚ್ಚೋದುಂಟು ಅಪ್ಪನಿಗೆ, ಅವಳು ಮತ್ತು ತಮ್ಮ ಸೇರಿಕೊಂಡು ತುಂಬಾ ಮಜಾ ಮಾಡಿದ್ವಿ. ಅವಳು ಬರ್ತಡೇ ದಿನ ಭಾಳ ದಿನದ ಮೇಲೆ ಎಷ್ಟೊಂದು ಸಂತೋಷವಾಗಿದ್ದಿದ್ವಿ ನಾವು. ಮೋಸ್ಟ್ಲಿ ನಾವು 4 ಜನನೂ, ಇಲ್ಲಾಂದರೆ ಒಬ್ಬರಲ್ಲ ಒಬ್ಬರು ಸಿಗೋದಿಲ್ಲ, ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರೆ. ನಾನು ಮನೇಲಿ ಇರೋದಕ್ಕೆ ಸಿಗೋದೇ ಇಲ್ಲಾಗಿತ್ತು. ಬಟ್ ಅವಳು ಬರ್ತಡೇಗೆ ಎಲ್ಲರೂ ಇದ್ವಿ ನಾವು. ಇದು ನಾನು ತಿನ್ನಿಸ್ತಾ ಇರೋದು ಅವಳಿಗೆ. ನಾನು ಸ್ವಲ್ಪ ಹಚ್ಚಿದೆ, ಆದರೆ ಸಿಕ್ಕಾಪಟ್ಟೆ ಹಚ್ಚಲಿಲ್ಲ. ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಅನಿಸೋದು, ಬಟ್ ನಾನು ಹಚ್ತಾ ಇರೋದಕ್ಕೆ ಸುಮ್ಮನೆ ಆದ್ಲ ಅವಳು, ಏನೂ ಹೇಳಿಲ್ಲ ನನಗೆ. ಅದು ನಾನು ಹಚ್ಚಿದ್ದು ನೋಡಿ ತಮ್ಮನೂ ಚಾನ್ಸ್ ತಗೊಂಡು ಅವನು ಹಚ್ಲಿಕ್ಕೆ ಬಂದ. ಆಮೇಲೆ ಹಚ್ಚಿ ನಾನು ಮತ್ತೆ ಆ್ಯಸ್ ಇಟ್ ಈಸ್ ರೆಕಾರ್ಡಿಂಗಿಗೆ ಕೂತ್ಕೊಂಡೆ. ತಮ್ಮಂಗೂ ಹಚ್ಚಿದೆ, ಎಲ್ಲರಿಗೂ. ನಾನು ಹಚ್ತಾ ಇದ್ರೆ ನಾನು ಸ್ಪೆಷಲ್ಲು, ದಾಟ್ ಲಿಟಲ್ ಪ್ರಿನ್ಸೆಸ್. ನಾವು ಹಚ್ಚಿದ್ರೆ ಎಲ್ಲರೂ ಹಚ್ಕೋಬೇಕು, ಬರ್ತ್ಡೇ ಗರ್ಲ್ ಒಂದೇ ಅಲ್ಲ. ಸೊ ಎಲ್ಲರಿಗೂ ಹಚ್ಚಿ ನಂತರ ಇದು ಆ್ಯಕ್ಚುಲಿ ಮುಂಚೆನೇ ಅವಳದು ಬರ್ತ್ಡೇ ಗಿಫ್ಟ್ ಓಪನ್ ಮಾಡಿಸಿದ್ದು ನಾವು. ಸೀರೆ ಉಟ್ಕೊಂಡಿದ್ದಾಳೆ ಇದರಲ್ಲಿ. ದೇವಸ್ಥಾನದಿಂದ ಬಂದು ಬರ್ತ್ಡೇ ಗಿಫ್ಟ್ನ ಓಪನ್ ಮಾಡಿಸಿದ್ದೆ ನಾನು ಅವಳ ಕೈಯಲ್ಲಿ. ಆಮೇಲೆ ಲಾಸ್ಟಿಗೆ ಕೇಕ್ ಕಟ್ ಮಾಡಿಸಿತ್ತು. ಸೊ ಆದರೂ ಕ್ಲಿಪ್ಪು ಹೇಗೆ ಹಾಕಬೇಕು ಹಾಗೆ ಹಾಕಬೇಕಲ್ಲ. ಸೊ ಇದು ನಾನು ಅವಳಿಗೆ ಗಿಫ್ಟ್ ತಂದಿದ್ದೆ 4 ಥರದ್ದು. ಅದರಲ್ಲಿ ಇದು ಮೊದಲನೇ ಗಿಫ್ಟು. ಓಪನ್ ಮಾಡೋಕ್ಕಾಗದೆ ಒದ್ದಾಡ್ತಾ ಇದ್ದಾಳೆ. ಸ್ವಲ್ಪ ಬರ್ತ್ಡೇ ಗರ್ಲ್ ಅಂದಮೇಲೆ ಸ್ವಲ್ಪನಾದರೂ ಕಾಲು ಎಳಿಬೇಕು. ಬೇರೆಯವರೆಲ್ಲ ಯಾವುದ್ಯಾವುದೋ ರೀತಿ ಕಾಲು ಎಳಿತಾರೆ. ಎಲ್ಲರೂ ಬೆನ್ನಿಗೆ ಹೊಡೆಯೋದು, ಕುತ್ತಿಗೆಗೆ ಹೊಡೆಯೋದೆಲ್ಲ ಮಾಡ್ತಾರೆ ಹುಡುಗರು. ಸೊ ನಾವು ಅಕ್ಕ ತಂಗಿ ಅಂದಮೇಲೆ ಸ್ವಲ್ಪನಾದರೂ ಕಾಲು ಎಳಿಬೇಕಲ್ಲ. ಸೊ ನಾನು ನನ್ನ ರೀತಿಯಲ್ಲಿ ಕಾಲು ಎಳೆದಿದ್ದು. ನಿಮಗೆಲ್ಲ ನೆನಪಿರೋ ಹಂಗೆ ಹೋದ ವರ್ಷದ ಬರ್ತಡೇ ಗಿಫ್ಟನ್ನು ಕೂಡ ನಾನು ಅವಳಿಗೆ ಇದೇ ರೀತಿ ಮಾಡಿಕೊಟ್ಟಿದ್ದೆ. ಇದ್ರೆ ಡಬಲ್ ಮಾಡಿಕೊಟ್ಟಿದ್ದೆ ಆ್ಯಕ್ಚುಲಿ. ಬಟ್ ಈ ಸಲ 4 ಇದ್ದಿದ್ದಕ್ಕೆ ಜಾಸ್ತಿ ಟೆನ್ಷನ್ ಕೊಡೋದು ಬೇಡ ಅಂತ ಹೇಳಿ ಸ್ವಲ್ಪ ಸಣ್ಣದಾಗೆ ಕಟ್ಟಿದ್ದೆ, ಪ್ಯಾಕ್ ಮಾಡಿದ್ದೆ ಅದನ್ನು. ಸೊ ಇದು ಮೊದಲನೇ ಗಿಫ್ಟ್ ಓಪನ್ ಮಾಡ್ತಿದ್ದಾಳೆ ಅವಳು. ತ್ರಾಸಾಗಿ ಅವಳಿಗೆ. ಆಲ್ರೆಡಿ ನಾವು ದೇವಸ್ಥಾನಕ್ಕೆ ಹೋಗಿ ಬಂದಿದ್ವಲ್ಲ, ಸೆಕೆಗೆ ಸೀರೆ ಬಿಚ್ಚಾಕಿದ್ರೆ ಸಾಕಾಗಿತ್ತು ಅವಳಿಗೆ. ಸೀರೆ ಬಿಚ್ಚಿ ಬೇರೆ ಬಟ್ಟೆ ಹಾಕ್ಕೊಳ್ತೀನಿ ಅಂತ ಇದ್ಲು. ನಾನು ವೀಡಿಯೋಗೋಸ್ಕರ ಇಲ್ಲ ಅದೇ ಸೀರೆಯಲ್ಲೇ ವೀಡಿಯೋ ಮಾಡಬೇಕು, ಉಟ್ಕೊಂಡೇ ಇರು ಅಂತ ಹೇಳಿ ನಾನು ಉಡಿಸಿ ವೀಡಿಯೋ ಮಾಡಿದ್ದೆ. ಸೊ ಇದು ಓಪನ್ ಮಾಡ್ತಾ ಇದ್ದಾಳೆ. ಪೂರ ಕವರ್ಸ್ ಎಲ್ಲ ಅವಳು ಬರ್ತಡೇ ಗಿಫ್ಟ್ ಮಾಡೋಕ್ಕಂತಲೇ ಕವರ್ಸ್ನ ಒಟ್ಟು ಮಾಡಿಟ್ಟಂಗಿದೆ ಇದು. ಸೊ ಇದೊಂದು ನೆಕ್ ಪೀಸು ಚೆನ್ನಾಗೇ ಇದೆ, ಅವಳಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನಿಸ್ತು, ಅದಕ್ಕೆ ತೊಗೊಂಡಿಟ್ಟಿದ್ದೆ ನಾನು. ಸೊ ಓಪನ್ ಆಗ್ತಾಯಿದ್ದೆ, ನೀವು ನೋಡ್ತಿರೋ ಹಂಗೆ ಬಾಕ್ಸ್ ಕಾಣ್ಲಿಕ್ಕೆ ಹತ್ತು. ಈಗ ಹಬ್ಬ ಒಂದು ಮುಗೀತಲ್ಲ ಅಂತ ಸಮಾಧಾನ ಪಟ್ಲುಗಳು. ಸೊ ಅದಾಯಿತು. ಇದ್ರ ನಂತರ ನೆಕ್ಸ್ಟು ಸುಪ್ರಜಾ ತಂದಿದ್ದ ಗಿಫ್ಟನ್ನು ಓಪನ್ ಮಾಡ್ತಾಳೆ ಅವಳೀಗ. ಗಿಫ್ಟ್ ಹಿಡಿಸ್ತಾವಳಿಗೆ ಹೇಳಿದ್ಲು ಅವಳು ಹಿಡಿಸ್ತು ಅಂತ. ಸೊ 2ನೇದು ಇದು ಸುಪ್ರಜಾ ತಂದಿದ್ದ ಗಿಫ್ಟ್. ಅದೇ ನಮ್ಮ ಜೊತೆ ಒಂದು ಫ್ರೆಂಡ್ ಬಂದಿದ್ಲಲ್ಲ ನಮ್ಮ ಜೊತೆ ದೇವಸ್ಥಾನಕ್ಕೆ, ಆ ಹುಡುಗಿ ತಂದಿದ್ದ ಗಿಫ್ಟ್ ಇದು. ಸೊ ಅವಳು ಏನು ತಂದಿದ್ದಾಳೆ ಅಂತ ನೋಡೋಣ. ಅವಳು ಸಿಂಪಲ್ಲಾಗಿ ಪ್ಯಾಕ್ ಮಾಡಿದ್ದಾಳೆ ಅದನ್ನು, ನೋಡೋಣ ಏನಿದೆ ಅಂತ ಹೇಳಿ. ಐ ಥಿಂಕ್ ಮೋಸ್ಟ್ಲಿ ಕಿವಿದಿರುತ್ತೆ. ಅಫ್ಕೋರ್ಸ್ ನಾನು ನೋಡಿದ್ದೀನಲ್ಲ ಅಲ್ಲಿ ಗಿಫ್ಟ್ ಓಪನ್ ಮಾಡಿದಾಗ, ನಂಗೆ ಗೊತ್ತಿಲ್ಲದೆ ಗೊತ್ತಿರುತ್ತೆ ಅಲ್ವಾ. ಈ ಹುಡುಗಿ ತಂದಿರೋದು. ಥ್ಯಾಂಕ್ ಯು ಸೋ ಮಚ್ ಸುಪ್ರಜಾ. ನೆಕ್ಸ್ಟು ನಂದೇ ಗಿಫ್ಟ್ಗಳಿಟ್ಟಿದೆ. ಮತ್ತು ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಇದ್ದಾವೆ. ಅಫ್ಕೋರ್ಸ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನಗೆ ಕಿವಿರಿಂಗಿಂದು ಹುಚ್ಚು ಜಾಸ್ತಿ ಅಲ್ಲ, ಅವಳು ಚೆಂದ ಸೆಲೆಕ್ಟ್ ಮಾಡಿದ್ಲು ಆ್ಯಕ್ಚುಲಿ. ಸೊ ಇದು ನೆಕ್ಸ್ಟು ಒಂದು ಫೋಟೋ ಫ್ರೇಮು, ನಮ್ಮ ಫ್ಯಾಮಿಲಿ ಫೋಟೋ ಫ್ರೇಮು. ನಾವು 5 ಜನ, ನಮ್ಮದು ಡ್ರೀಮ್ ಆಗಿತ್ತದು ಆ್ಯಕ್ಚುಲಿ, ನಮ್ಮ 5 ಜನದ್ದು ಫೋಟೋ ಫ್ರೇಮ್ ಮಾಡಿಸಿಟ್ಕೋಬೇಕು ಅಂಥೇಳಿ. ಬಟ್ ಎಂಥ ಮಾಡಿದರೂ ಆಗ್ತಿರ್ಲಿಲ್ಲಾಗಿತ್ತು. ತುಂಬ ಟ್ರೈ ಮಾಡಿದ್ವಿ. ಅಂದರೆ ನಮ್ಮ 5 ಜನರದ್ದು ಫೋಟೋ ಫ್ರೇಮ್ನ ಮಾಡಿಸಿಟ್ಕೋಬೇಕು ಮನೆಯಲ್ಲಿ ಅಂತ ಹೇಳಿ ತುಂಬ ಟ್ರೈ ಮಾಡಿದ್ವಿ. ಎಷ್ಟು ಮಾಡಿದರೂ ಆಗ್ತಿರ್ಲಾಗಿತ್ತು, ಏನಾದ್ರು ಒಂದು ಅಡೆತಡೆಗಳಿರ್ತಿದ್ವು. ಬಟ್ ಈ ಸಲ ನಾನು ಅವಳಿಗೆ ಅದನ್ನು ಮಾಡಿ ಗಿಫ್ಟ್ ಮಾಡಿದೆ. ಸೊ ಆ ಫೋಟೋಲ್ಲಿ ಅಮ್ಮ ಒಬ್ಬರು ಇಲ್ಲ, ಎಂದ ಮಾಡೋದು. ಐ ಮಿಸ್ ಮೈ ಅಮ್ಮ. ನಾನು ಅಲ್ಲ ಅವಳು, ಎಲ್ಲರೂ ಮಿಸ್ ಮಾಡ್ಕೊಳ್ತೀವಿ. ಸೊ ಅವಳ ಹತ್ರ ವೈಟ್ ಫ್ರೇಮಿಂದಿದ್ರು, ನನ್ನ ಹತ್ರ ಬ್ಲ್ಯಾಕ್ ಫ್ರೇಮಿಂದುಂಟು. ನಾನು ಮನೇಲಿ ಮಾಡಿಡ್ಸಿದ್ದೀನಿ. ಬರ್ತಡೇಗೆ ಅವಳಿಗೆ ನಾನೇ ಗಿಫ್ಟ್ ಮಾಡಿದೆ, ಅವಳ ಬರ್ತಡೇಗೆ ನಾನು ಗಿಫ್ಟ್ ಮಾಡಿಕೊಂಡೆ ಇನ್ನೊಂದನ್ನು. ಸೊ ಇದು 3ನೇ ಗಿಫ್ಟ್ ನಾನು ತಂದಿರೋದ್ರಲ್ಲಿ. ಇದರಲ್ಲಿ ಐ ಥಿಂಕ್ ಇದರಲ್ಲಿ ಕೂಡ ಕಿವಿ ಓಲೆಗಳೇ ಇರೋದು. ನಾನು ಕೊಟ್ಟಿರೋದಲ್ಲ, ನಾನು ಕೊಟ್ಟಿದ್ದೀನಿ ಅಂದಮೇಲೆ ಕಿವಿ ಓಲೆಗಳು ಇಟ್ಟಿರ್ತೀನಿ. ಸೊ ಅದೇ ಇರೋದು, ಅದೇ ಒಂದು 5 ಪೀಸ್ ಹಾಕಿರ್ತೀನಿ ನಾನು. ನಾನು ಹೇಳಿಲ್ಲ ಅದೇ ಇಟ್ಟಿದ್ದೀನಿ ಅಂತ. ಆಮೇಲೆ ನಾನೊಂದು ಹ್ಯಾಂಡ್ಮೇಡ್ ಕೀಚೈನ್ ಮಾಡಿದ್ದೆ, ಎಸ್ ಅಂತ ಬರೆದು ಕೈಯಲ್ಲಿ ಕೀಚೈನ್ ಮಾಡಿ ಕಳಿಸಿದ್ದೆ ನಾನು. ಸೊ ಅದೇ ಅವಳು ತೋರಿಸ್ತಾ ಇದ್ದಾಳಲ್ಲ, ಅದು ನಾನು ಮಾಡಿದ್ದು. ಸೊ ಚೆನ್ನಾಗಿ ಬಂದಿತ್ತು, ಅವಳಿಗೆ ಗಿಫ್ಟ್ ಮಾಡಿದ್ದೆ. ಅದು ಎಸ್ ಅಂತ ಬರೆದಿದ್ದು. ಅವಳಿಗೆ ಯೂಸ್ ಆಗುತ್ತಾ ಇಲ್ಲೋ ಗೊತ್ತಿಲ್ಲ, ಬಟ್ ಹ್ಯಾಂಡ್ಮೇಡು ನಾನು ಮಾಡಿರೋ ಫಸ್ಟ್ ಹ್ಯಾಂಡ್ಮೇಡ್ ಕೀಚೈನು ಸನ್ನಿಧಿ ಬರ್ತಡೆಗೆ ಸನ್ನಿಧಿಗೆ ಗಿಫ್ಟ್ ಮಾಡಿದ್ದೆ ನಾನು. ಸೊ ಐ ವಾಸ್ ಸೋ ಹ್ಯಾಪಿ. ನಂಗೊಂದು ಅರ್ಧ ಗಂಟೆಲಿ ಮಾಡಿ ಮುಗಿಸಿದ್ದೆ ನಾನು ಅದನ್ನು. ಸೊ ಅದು ಗಿಫ್ಟು. ಇದು 3ನೇದಾಯ್ತು. ಈಗ 4ನೇದೊಂದು ಓಪನ್ ಮಾಡೋದಿದೆ.
ಕಿವಿದು ಹಿಡಿದು ನೋಡ್ತಾ ಇದ್ದಾಳೆ. ಮಾತ್ರ ಕಿವಿ ತೊಗೊಂಡಿದ್ಲು, ಬಟ್ ಸ್ಟಿಲ್ ಅವಳಿಗೀಗ 5-10 ಜೊತೆ ಸಿಕ್ತು. ಮೋಸ್ಟ್ಲಿ 5 ನಾನು ಹಾಕಿದ್ದೆ, 3 ಅವಳು ಹಾಕಿದ್ಲು. ಒಂದು ಸೆಟ್ಟಲ್ಲಿ ಬರುತ್ತಲ್ಲ 10 ಜೊತೆ ಸಿಕ್ಕಿದ್ದೆ. ಖುಷಿ ಆದ್ಲು. ಅದನ್ನೇ ಹೇಳ್ತಾ ಇದ್ಲು ಅವಳು ವಿಡಿಯೋ ಮಾಡಬೇಕಾದ್ರೆ, ಜಾತ್ರೆಯಲ್ಲಿ ತೊಗೊಳ್ದಿದ್ದು ಚಲೋ ಆಯಿತು ಅಂತ. ಸೊ ಆ ಕಿವಿದು ತೋರಿಸಿ ಇಷ್ಟ ಆಯ್ತು ಅವಳಿಗೆ, ಆ ಸೀರೆ ಮ್ಯಾಚ್ ಆಗುತ್ತೆ ಅಂತ ಅದನ್ನು ಹೇಳ್ತಾ ಇದ್ಲು ನನಗೆ. ಸೌಂಡ್ ಲೆಸ್ ಮಾಡಿರೋದಕ್ಕೆ ಅವಳು ಏನೇನಂತ ನಾನು ಹೇಳಬೇಕು ಅಷ್ಟೇ, ಮತ್ತೇನಿಲ್ಲ. ಸೊ ಎಲ್ಲ ಗಿಫ್ಟ್ಗಳು ಅವಳಿಗೆ ತುಂಬಾ ಇಷ್ಟ ಆದವು. ಸೊ ಇದನ್ನೀಗ ತೆಗ್ದಿಡ್ತಾಳೆ. ಸೈಡಿಗೆ ಅಪ್ಪ ಮಲ್ಕೊಂಡಿದ್ದಾರೆ. ಅಪ್ಪ ಮಲ್ಕೊಂಡಿದ್ರೆ ನಮ್ದು ಇಲ್ಲಿ ಗಲಾಟೆನೋ ಗಲಾಟೆ. ಸೊ ಇದು 4ನೇದು ಆ್ಯಂಡ್ ಕೊನೆ ಗಿಫ್ಟು. 4ನೇದಲ್ಲ, 5ನೇದು ಆ್ಯಂಡ್ ಕೊನೆ ಗಿಫ್ಟು. ತಮ್ಮ ಫ್ರೆಂಡ್ ಎಲ್ಲರೂ ನೋಡ್ತಾ ಇದ್ದಾರೆ ಅವಳು ಬಿಡಿಸೋದನ್ನು. ಇವಳು ನರಸಿಂಹ ಯಾರದು ಹಿರಣ್ಯಕಶ್ಯಪದ ಹೊಟ್ಟೆ ಬಗ್ದಂಗೆ ಗಿಫ್ಟ್ಗಳನ್ನು ಬಗಿತಾ ಇದ್ದಾಳೆ ಅವಳು ಕೂತ್ಕೊಂಡು. ಆಪ್ಷನ್ ಎಕ್ಸಾಂಪಲ್ ಚೆನ್ನಾಗಿ ಕೊಟ್ಟೆ. ಲಾಸ್ಟ್ ಒನ್ ಏನಿರ್ಬೋದು, ಏನು ಗಿಫ್ಟ್ ಹಾಕಿರ್ಬೋದು ನಾನು? ಅಫ್ಕೋರ್ಸ್ ನಾನೇ ಹಾಕಿದ ಗಿಫ್ಟ್ ಏನಂತ ನನಗೆ ಗೊತ್ತಿರಲ್ವಾ. ಸೊ ಅವಳಿಗೆ ಅಂತ ಟಾಪ್ ತಂದಿದ್ದೆ ನಾನು. ಅವಳ ಬರ್ತಡೇ 8 ತಿಂಗಳ ಹಿಂದೆನೇ ತಂದಿದ್ದೆ. ನಾನು ಎಲ್ಲಿ ಟ್ರಿಪ್ಪಿಗೆ ಹೋಗಿದ್ದೆ, ನಂಗೆ ತುಂಬ ಇಷ್ಟ ಆಗಿ ತಂದಿದ್ದೆ. ಅವಳ ಬರ್ತಡೇ ಗಿಫ್ಟ್ ಮಾಡೋಣ, ಅವಳಿಗೆ ಅವತ್ತೇ ಕೊಡಬೇಕಿತ್ತು. ಬಟ್ ಕಾರಣಾಂತರಗಳಿಂದ ಕೊಡೋಕ್ಕಾಗ್ತಿರ್ಲಾಗಿತ್ತು. ನಾವು ಹಳ್ಳಿ ಮನೇಲಿ ಇಲ್ಲಿರ್ತಿದ್ವಿ, ಹೀಗಾಗಿ ಕೊಡೋಕ್ಕಾಗಿರ್ಲಾಗಿತ್ತು. ಬಟ್ ಗಿಫ್ಟ್ ರೂಪದಲ್ಲಿ ಬರ್ತಡೇ ದಿನ ಅವಳ ಕೈಗೆ ಸೇರಿತು. ಸೇರಬೇಕು ಅಂದರೆ ಹೇಗಾದ್ರೂ ಸೇರುತ್ತೆ. ಸೊ ಇದೊಂದು ಕೇಸರಿ ಕಲರ್ ಟಾಪ್. ಇದು ನಾನು ವಿಡಿಯೋದಲ್ಲಿ ರೆಡ್ ಕಾಣ್ತಾ ಇದೆ, ಕೇಸರಿ ಕಲರ್ದು ಹಿಂದೂಗಳ ಏನದು ಗೌರವಪೂರ್ವಕವಾದ ಬಣ್ಣದ್ದು. ಸೊ ಹೈಯೆಸ್ಟ್ ಕೇಸರಿ ಕಲರ್ದಿದೆ ಇದು, ಹಂಗೆ ಕಾಣುತ್ತಷ್ಟೇ. ಸೊ ಅದೊಂದು ಕೊಟ್ಟಿದ್ದೆ. ಸೊ ಗಿಫ್ಟ್ಗಳ ಸಿಲ್ಸಿಲ ಎಲ್ಲ ಮುಗೀತು. ನಂತರ ಸುಪ್ರಜಾ ಮನೆಗೆ ಹೋದ್ಲು. ನಾವು ಅವಳನ್ನು ಬಿಟ್ಟು ಬರೋಕ್ಕೆ ನಾವು ಹೋಗಿದ್ವಿ. ಫೋಟೋ ಸೆಷನ್ ಮುಗೀತು. ತುಂಬ ಫೋಟೋಸ್ ಹೊಡ್ಕೊಂಡ್ವಿ. ಆ ಫೋಟೋಸಿಗೆ ಬರ್ತಾ ಇರೋದು. ಸೊ ಅವಳಿಗೆ ಈ ಥರ ಕೇಕೆಲ್ಲ ಮೆತ್ತಿ, ನಾ ಹೇಳಿದ್ನಲ್ಲ ಆವಾಗ ಸುಪ್ರಜಾ ಮತ್ತು ಅವಳದ್ದು ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದೆ ಅಂತ. ನನ್ನ ಅಪ್ಪಂದು, ತಮ್ಮಂದು ಎಲ್ಲರ ಫೋಟೋಸು ಚೆನ್ನಾಗಿ ಬಂದಿದೆ. ಸೊ ಈ ಫೋಟೋಸ್ನ ಎಂಡಿಗೆ ಹಾಕಿದೆ. ಎಲ್ಲರೂ ತುಂಬ ಚೆನ್ನಾಗಿ ಪೋಸ್ಟ್ ಕೊಟ್ಟರು. ಅವಳ ಬರ್ತಡೇ ದಿನನ ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಆವತ್ತಿನ ದಿನವೇ ನಮಗೆಲ್ಲ ಕಾದಿತ್ತು. ಬೇಡಾಗಿ ಟೆನ್ಷನ್ಗಳೆಲ್ಲ ಆವತ್ತಿನ ದಿನವೇ ಕಾದಿತ್ತು. ಎಷ್ಟು ನಾವು ಬೆಳಗ್ಗೆಯಿಂದ ಎಂಜಾಯ್ ಮಾಡಿದ್ವೋ, ರಾತ್ರಿ ಮಲಗಬೇಕಾದ್ರೆ ಅಷ್ಟೇ ಟೆನ್ಷನ್ಗಳ ಜೊತೆ ಮಲ್ಕೊಂಡ್ವಿ. ಎಲ್ಲರೂ ಅಂತ ನನಗೆ ಗೊತ್ತಿಲ್ಲ, ಬಟ್ ನಾನಂತೂ ಹೌದು, ನಾನು ಎಷ್ಟು ಎಂಜಾಯ್ ಮಾಡಿದ್ನೋ ಆದರೆ ಡಬಲ್ ಟೆನ್ಷನ್ನಲ್ಲಿ ಮಲ್ಕೊಂಡೆ ನಾನು. ಏನು ಅಂತ ತಿಳ್ಕೊಬೇಕು ಅಂದರೆ ನನಗೆ ಮೆಸೇಜ್ ಹಾಕಿ, ನಾನು ಹೇಳ್ತೀನಿ, ಎಲ್ಲರ ಕೈಲಿ ಶೇರ್ ಮಾಡ್ಕೊಳ್ತೀನಿ, ತೊಂದರೆ ಇಲ್ಲ. ಓಕೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.